ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆಯ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ಒಂದೊಂದೇ ಜಲಾಶಯಗಳು ಭರ್ತಿ ಆಗ್ತಾ ಇದೆ. ಮೈದುಂಬಿ ಹರಿತಾ ಇದೆ ಮಲಪ್ರಭಾ ನದಿಗೆ ಬಾಗಿನ ಅರ್ಪಣೆಯನ್ನ ಮಾಡಲಾಗಿದೆ. ಮಲಪ್ರಭಾ ನದಿ ಪಾತ್ರದ ಗ್ರಾಮಸ್ಥರಿಂದ ಬಾಗಿನವನ್ನ ಅರ್ಪಣೆ ಮಾಡಲಾಗಿದೆ. ಜಾಲಿಕೊಪ್ಪ ಗ್ರಾಮದಲ್ಲಿ ಮಲಪ್ರಭೆಗೆ ಬಾಗಿನ ಅರ್ಪಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಜಾಲಿಕೊಪ್ಪ ಬಾಗಿನ ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಜಾಲಿಕೊಪ್ಪ ಗ್ರಾಮಸ್ಥರು. ನವಿಲು ತೀರ್ಥ ಡ್ಯಾಂನಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಸವದತ್ತಿ ತಾಲೂಕಿನಲ್ಲಿ ಇರುವಂತಹ ನವಿಲು ತೀರ್ಥ ಜಲಾಶಯ ಜಾಲಿಕೊಪ್ಪ ಗ್ರಾಮದಲ್ಲಿ ಮಲಪ್ರಭೆಗೆ ಬಾಗಿನವನ್ನ ಅರ್ಪಿಸಿರೋದು ಗ್ರಾಮಸ್ಥರು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿರುವಂಥದ್ದು ನೋಡಿ, ವಿಪರೀತವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿ ಎಲ್ಲ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಜಾಲಿಕೊಪ್ಪದಲ್ಲಿ ನೀವೀಗ ನೋಡ್ತಾ ಇರುವಂಥ ದೃಶ್ಯ, ಬಾಗಿನವನ್ನ ಅರ್ಪಿಸಿರುವಂಥದ್ದು ಅಲ್ಲಿನ ಗ್ರಾಮಸ್ಥರು. ಬರ್ರಿ ನೀರನ್ನ ಉಳಿಸ್ಕೋಬೇಕಾದದ್ದು ನಮ್ಮ ಎಲ್ಲರ ಒಂದು ಕರ್ತವ್ಯ. ಇದು ಯಾರೋ ಒಬ್ಬ ರಾಜಕಾರಣಿ ಮಾಡುವಂಥದ್ದಲ್ಲ, ಯಾರೋ ಒಬ್ಬ ಸಾಮಾಜಿಕ ವ್ಯಕ್ತಿ ಕೂಡ ಮಾಡುವಂಥದ್ದಲ್ಲ. ಎಲ್ಲರದು ಒಂದು ಹೊಣೆ ಇದೆ. ಅದನ್ನು ಸ್ವಚ್ಛತವಾಗಿ ಇಟ್ಕೋಬೇಕು, ಅದನ್ನ ಒಳ್ಳೆ ರೀತಿಯಲ್ಲಿ ನಾವು ಸದುಪಯೋಗ ಮಾಡ್ಕೋಬೇಕು. ಯಾಕಂದ್ರೆ ಸಾಕಷ್ಟು ಅದರಲ್ಲಿ ಕಲುಷಿತವಾಗ್ತಾ ಇದೆ. ಅದಕ್ಕಾಗಿ ನಮ್ಮ ಪರಮ ಪೂಜ್ಯರು ಸ್ವಚ್ಛತಾ ಕಾರ್ಯಕ್ರಮ ಸತತವಾಗಿ ಹೋದ ವರ್ಷ ಒಂದು 10 ರಿಂದ 12 ಸಾರಿ ನಾವು ಹೊಳಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ. ಅದರಲ್ಲಿ ನಮ್ಮ ನಾಯಕರು ವಿಶ್ವನಾಥ್ ಪಾಟೀಲ್ರು ಕೂಡ, ಸಿದ್ದನಗೌಡರು, ನಮ್ಮ ಮಲ್ಲಪ್ಪಣ್ಣವರು ಎಲ್ಲರೂ ಇಡೀ ಗ್ರಾಮದ ಸುತ್ತಮುತ್ತಲ ಗ್ರಾಮ ಆಗಿರಬಹುದು, ನಮ್ಮ ಗಣಾಚಾರಿ ಶಿಕ್ಷಣ ಸಂಸ್ಥೆ ಎಲ್ಲ ಮಕ್ಕಳು ಆಗಿರಬಹುದು, ನಮ್ಮ ಗಣಾಚಾರಿ ಸಂಸ್ಥೆ ಒಬ್ಬ ಅಧ್ಯಕ್ಷರು ಎಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಎಲ್ಲ ಅಧಿಕಾರಿಗಳಿಗೆ ನಾವು ಒಂದು ಸ್ವಚ್ಛತಾ ಅಭಿಯಾನ ಮಾಡಿಕೊಂಡಾಗ ಎಚ್ಚರಿಕೆ ಫಲಕವನ್ನ ಮಾಡಂತಂದಾಗ ಯಾರು ಕೂಡ ಇನ್ನೂವರೆಗೆ ಅಧಿಕಾರಿಗಳು ಅದನ್ನು ಮಾಡಾಕ್ತಾ ಇರಲಿಲ್ಲ. ಯಾಕಂತಂದ್ರೆ ಹೋರಾಟಗಾರ ಮಾಡುವಂತ ಕೆಲಸ ಅಲ್ಲ ಇದು, ಎಲ್ಲರೂ ಎಲ್ಲ ಪ್ರಜೆಗಳ ಒಂದು ಕರ್ತವ್ಯವಾಗಿದೆ. ಯಾಕಂದ್ರೆ ಸ್ವಚ್ಛವಾದ ನೀರನ್ನು ನಾವು ತಗೊಂಡಾಗ ಮಾತ್ರ ಇವತ್ತು ನಾವು ಅದಂತರ ಸದೃಢ ಭಾರತ ಆಗಬೇಕಂದ್ರೆ, ಸದೃಢವಾದ ಒಂದು ದೇಹ ಬರ್ಬೇಕಂದ್ರೆ ಸ್ವಚ್ಛವಾದ ನೀರು ಅವಶ್ಯಕತೆ ಇದೆ. ಅದಕ್ಕಾಗಿ ಇವತ್ತು ಏನು